ಅರೆ ಅಲ್ಲೋಡ ಪಪ್ಪಿನ ಪತ್ಲು ಎಷ್ಟು ಜೋರಾಗಿ ಅಕ್ಷಿ ಅಂತ ಇದೆ ಅಲ್ವೇನಾ? ಅದಕ್ಕೆ ಜ್ವರ ಬಂದಿದೆ ಅನ್ಸುತ್ತೆ. ಪಾಪ ಅದಕ್ಕೆ ಯಾರು ಇಲ್ಲ ಅನ್ಸುತ್ತೆ ಕಡೆ ಮೋಟು ಅಲ್ವಾ? ನಡೆಯೋ ಪತ್ಲು, ಅದನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಔಷಧಿ ಕೊಡ್ಸೋಣ ಬಾ. ಹಲೋ ಪಪ್ಪಿ, ಕಮಾನ್, ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಬಾಪ. ಬಾ ನೋಡು, ಯಾಕೆ ಹೆದರ್ಕೊತಾ ಇದೀಯಾ? ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹುಷಾರ್ ಮಾಡ್ತೀವಿ ಬಾಪ ನಿಂಗೆ. ಬಾ 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 ಬಾ. ಮೈ ನೇಮ್ ಇಸ್ ಚಿಂಗಮ್. ಚಿಂಗಮ್ ಇಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಿಂತ್ಕೋ ಪಪ್ಪಿ, ಓಡ್ಬೇಡ, ನಿಂತ್ಕೋ. ನಿಂತ್ಕೊಳ್ಳಿ. ಅಯ್ಯೋ ನಿಂತ್ಕೋ ಪಪ್ಪಿ. ಅಲ್ಲಿ ನೋಡು, ನಮ್ಮ ಮಗುನ ಅವರಿಬ್ರು ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ. ಓಡು, ಕಾಪಾಡೋಣ ಬಾ. ಏನಾಯ್ತು? ಅಯ್ಯಪ್ಪ, ತಾಯಿನೇ ಓಡಿಸ್ಕೊಂಡಪ್ಪ. ಅಯ್ಯೋ, ಈಗ ಏನ್ ಬೇಕು ನಿನ್ಗೆ? ನಾನ್ ನಿಮ್ಗೆ ಒಳ್ಳೇದ್ ಮಾಡೋಣ ಅಂತ ಬಂದ್ರೆ ನೀವೇ ನಂಗೆ ಸಕ್ಕತ್ತ ಟ್ರೀಟ್ಮೆಂಟ್ ಕೊಡ್ತಾ ಇದೆಯಲ್ಲಪ್ಪ. ಏನ್ ತಪ್ಪಾಯ್ತು ನಮ್ಮಿಂದ? ಹೇಳಪ್ಪ, ಹೇಳು. ಸಾರಿ ಅಂಕಲ್. ಅಲ್ಲಿ ನೋಡು, ಈಗ ಸಾರಿ ಕೇಳ್ತಾ ಇರೋದು. ಇದ್ರ ಭಾಷೆ ನನಗೆ ಗೊತ್ತಾಯ್ತು. ಅರೆ ಹೌದು ಕಣೋ, ಮತ್ ನನಗೂ ಅನಿಸ್ತು ಇದು ನಮ್ಮನ್ನ ಸಾರಿ ಕೇಳ್ತಾ ಇದೆ ಅಂತ. ನೀವ್ ನಮ್ ಮಾತನ್ನ ಅರ್ಥನೂ ಮಾಡ್ಕೊಳ್ಬೋದು, ನನ್ ಜೊತೆ ಮಾತಾಡ್ಲೂಬಹುದು. ಸಾರಿ, ನಾನ್ ಹೆದರ್ಕೊಂಡು ಓಡ್ಬಿಟ್ಟೆ. ಅಯ್ಯೋ, ಮೊದ್ಲು ಅಕ್ಷಿ ಅನ್ನು ಇಲ್ಲ ಅವಳು, ಎರಡರಲ್ಲಿ ಒಂದ್ ಕೆಲ್ಸ ಮಾಡು, ತಲೆ ತಿನ್ಬೇಡ. ಆದ್ರೆ ನೀನ್ ಯಾಕೆ ಕಳ್ತಿದ್ಯಾ? ನನ್ ಹೆಸರು ರಾಕಿ. ನನ್ ಮಾಲೀಕ ಪೈಲ್ವಾನ್ ನನ್ನನ್ ಹೊರಗ್ ಹಾಕ್ಬಿಟ್ಟಿದ್ದಾನೆ. ಯಾಕಂದ್ರೆ ನಂಗೆ ಯಾವಾಗ್ಲೂ ಹುಷಾರಿರೋದಿಲ್ಲ. ಮತ್ ಅವ್ರು ಹೇಳ್ತಾರೆ ನನ್ ಕಾಯಿಲೆ ನನ್ ಇಬ್ರು ಅಣ್ಣಂದ್ರಿಗೂ ಬರ್ಬೋದು ಅಂತ. ಟಾಮಿ ಮತ್ತೆ ಮೋಟಿ ನನ್ನ ಅಣ್ಣಂದ್ರು. ಅಯ್ಯೋ, ನಿಜವಾಗ್ಲೂ ಬಹಳ ದುಃಖದ ವಿಷಯ ಇದು. ನೋಡಪ್ಪ, ನನ್ನ ಹೆಸರು ಮೋಟು ಅಂತ, ಇವ್ ನನ್ನ ಕ್ಲೋಸ್ ಫ್ರೆಂಡು ಪತ್ಲು ಅಂತ. ನಡಿ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಆಮೇಲೆ ನಿನ್ ಬಾಸ್ ಹತ್ರ ಕರ್ಕೊಂಡೋಗಿ ನಾವು ಡಿಸ್ಕಸ್ ಮಾಡೋಣ, ಓಕೆ? ಅಲ್ಲಿ ನೋಡು, ಅವರಿಬ್ರು ಆ ಪಪ್ಪಿನ ಎತ್ಕೊಂಡಿದ್ದಾರೆ. ಈಗ ನಾನು ಅವರು ಸುಮ್ಮನೆ ಬಿಡಲ್ಲ. ಓಡೋ. ಅಯ್ಯೋ ಅಯ್ಯೋ, ಏನೋ ಇದು ನಮ್ಮ ಹಿಂದೆ ಬರ್ತಾ ಇದೆ ಅಲ್ವೋ? ಅಯ್ಯಪ್ಪ, ಒಳ್ಳೆ ಕತೆ ಆಯ್ತಲ್ಲ ಇದು. ಅಯ್ಯೋ, ಅಯ್ಯೋ, ಅಯ್ಯವ್ವ. ಡಾಕ್ಟ್ರಣ್ಣ, ನೀವೇ ಕಡೆ ಹಿಂಗ್ ಓಡ್ ಬರ್ತಾ ಇದ್ದೀರಾ? ಹೇಳಿ, ಏನಾಯ್ತು ನಿಮ್ಗೆ? ಗೆಳೆಯ, ಗಸಗಸೆ ಒಳಗಡೆ ಕೆಲವು ಕೆಮಿಕಲ್ಗಳು ಬಿದ್ದೋಗಿದ್ಯಪ್ಪ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಮರದಲ್ಲಿ ನಿಂತ್ಕೊಳ್ಳಪ್ಪ. ಮೋಟು ಪತ್ಲು, ನೀವಿಬ್ರು ಒಳಗ್ ಹೋಗಿ, ನಾನ್ ಇವ್ರನ್ನ ತಡಿತೀನಿ. ಥ್ಯಾಂಕ್ ಯು. ಅವ್ರನ್ನ ಹೇಗಾದ್ರೂ ಮಾಡಿ ತಡಿ. ಅವ್ರು ಹೋದ್ ಕೂಡ್ಲೆ ನಮ್ಗೆ ಹೇಳು, ನಾವ್ ಹೊರಗಡೆ ಬರ್ತೀವಿ, ಓಕೆ? ಭಗವಂತ, ಇದೇನಪ್ಪ, ಮೋಟು ಪತ್ಲು ಒಳಗೋಗ್ಬಿಟ್ರು. ಮೋಟು ಹೊರಗಡೆ ಬಾ, ಪತ್ಲು ಈಚೆ ಬಾಪ, ಬೇಗ. ನಿಲ್ಲಿ, ಮೋಟು ಪತ್ಲು ನನ್ ಗೆಳೆಯರು. ಅವ್ರನ್ನೇನಾದ್ರೂ ಕಚ್ಚಿದ್ರೆ ಆಮೇಲೆ ನೋಡಿ. ಸಾರಿ ಕುಂಫು ಮಾಸ್ಟರ್, ಕ್ಷಮಿಸಿ. ನಿಮ್ಮನ್ನ ಕಂಡ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಮಾಲೀಕನ್ನ, ಅವ್ರ ಸ್ನೇಹಿತರನ್ನ ಒಂದೇ ತರ ನೋಡ್ತೀರಾ ನೀವು. ಈಗ ನಮ್ಮನ್ನ ಬಿಟ್ಬಿಡು ಪ್ಲೀಸ್. ಸರಿ, ಓಕೆ. ಈಗ ನೀವಿಬ್ರು ಹೋಗ್ಬೋದು. ಮೋಟು ಪತ್ಲು, ನೀವು ಹುಷಾರಾಗಿದ್ದೀರಾ? ಯಾರದು ಮೋಟು ಪತ್ಲುಗೆ ಹೀಗ್ ಮಾಡಿದ್ದು? ಮೋಟು ಪತ್ಲು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ನೀವಿಬ್ರು ಹುಷಾರಾಗಿದ್ದೀರಪ್ಪ. ಓ ಮೈ ಗಾಡ್, ನಿಮ್ಮಿಬ್ಬರು ಮುಖ ನೋಡಿ ಹೆಂಗಿದೆ ಅಲ್ವಾ ಡಾಕ್ಟ್ರೆ? ಇವ್ರಿಬ್ರು ನನ್ ಮೋಟು ಪತ್ಲುಗೆ ಹೀಗ್ ಮಾಡಿದಾರ. ನಾನ್ ಇವ್ರಿಬ್ರನ್ನು ಸುಮ್ನೆ ಬಿಡಲ್ಲ. ಅಯ್ಯೋ, ನಾಯಿ ಓಡಿಸ್ಕೊಂಬರ್ತಾ ಇದೆ ಡಾಕ್ಟ್ರೆ. ರಾಕಿ, ಅವ್ರನ್ನ ಬಿಟ್ಬಿಡು. ಅವ್ರಿಬ್ರು ನನ್ನ ಸ್ನೇಹಿತರು. ಸಾರಿ, ನಂಗನ್ನಿಸ್ತು ಇವ್ರು ನಮ್ ವೈರಿಗಳು ಅಂತ.
ದೊಡ್ಡಣ್ಣ ಈ ಪಪ್ಪಿ ರಾಕಿ ತುಂಬಾ ಕಾಯಿಲೆ ಬಿದ್ಬಿಟ್ಟಿದೆ ಪಾಪ. ನಾವು ನಿಮ್ಮ ಹತ್ರ ತೋರ್ಸೋಣ ಅಂತ ಕರ್ಕೊಂಬಂದ್ವಿ, ಆದ್ರೆ ನಾವೇ ಹುಷಾರ್ ತಪ್ಪಿಟ್ವಿ. ಎಷ್ಟು ಮುದ್ದಾಗಿದ್ಯಪ್ಪ ಈ ನಾಯಿ. ಬನ್ನಿ, ನಿಮ್ಮೆಲ್ರಿಗೂ ನಾನು ಔಷಧಿ ಕೊಟ್ಟು ಎಲ್ರನ್ನೂ ಸರಿ ಮಾಡ್ತೀನಿ. ಬನ್ರಪ್ಪ. ಅಲ್ ನೋಡಿ, ಅದೇ ನಮ್ಮ ಮನೆ. ಪಪ್ಪಿ, ಓ ರಾಕಿ, ನೀನ್ ಎಲ್ಲಿ ಹೋಗ್ಬಿಟ್ಟಿದ್ದೆ? ನಿನ್ನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಿನ್ ಬಿಟ್ಟು ಒಂದ್ ದಿನಾನೂ ಚೆನ್ನಾಗಿರ್ಲಿಲ್ಲ. ನಾನ್ ಇವ್ರಿಬ್ರಿಂದಾನೇ ವಾಪಸ್ ಬಂದಿದ್ದು. ಇವ್ರಿಬ್ರು ಮೋಟು ಪತ್ಲು ನನ್ ಗೆಳೆಯರು, ಮತ್ತೆ ಮೋಟು ಪತ್ಲು ಇವ್ರ್ ನನ್ನ ಅಣ್ಣಂದ್ರು ಟಾಮಿ ಮತ್ತೆ ಮೋತಿ. ಹಾಯ್ ಗೆಳೆಯರೇ. ನಿಮ್ ಮಾಲೀಕ ಕೈಯಲ್ಲಿ ಕಡ್ಡಿ ಪೈಲ್ವಾನು, ಅವನ್ಗೆ ಈಗ್ಲೇ ನಾ ಬುದ್ಧಿ ಕಲಿಸ್ತಿದ್ರು. ಅಲ್ ನೋಡಿ, ಅವರೇ ಪೈಲ್ವಾನ್. ಓ, ನಾನು ಅವ್ನ್ ಈಗ್ಲೇ ಎಂತ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರೋ. ಅವನ ಜೀವನ ಪರ್ಯಂತ ನೆನ್ಸ್ಕೋಬೇಕು, ಹಂಗ್ ಮಾಡ್ತೀನಿ. ಅಯ್ಯೋ ರಾಕಿ, ನೀನ್ ಮತ್ತೆ ಬಂದ್ಯಾ? ಮೊದ್ಲು ಹೊರಟೋಗು. ಪೈಲ್ವಾನ್ ನೀನ್ ನೋಡಿದ್ರೆ ಬದುಕೋದಕ್ಕೆ ಬಿಡಲ್ಲ, ಸಾಯಿಸ್ಬಿಡ್ತಾನೆ. ಅಯ್ಯೋ, ಅದ್ಯಾಕ್ ಸಾಧ್ಯ? ಇದೇನು ಒಲ್ಟಿ ಅಲ್ಲ, ಇದ್ರ ಜೊತೆ ಈಗ ನಾವಿದ್ದೀವಿ. ಮಗು ಮೇಲೆ ನಿಮ್ ಪೌರುಷ ತೋರ್ಸೋದಲ್ಲ ಸ್ವಾಮಿ. ನಿಮ್ಗೆ ಕುಸ್ತಿ ಮಾಡ್ಬೇಕು ಅಂತಂದ್ರೆ ನಮ್ ಜೊತೆ ಕುಸ್ತಿ ಮಾಡಿ. ಅಕಸ್ಮಾತ್ ನಾವು ಗೆದ್ರೆ ಆ ರಾಕಿನ ನಮ್ಮ ಹತ್ರ ಇಟ್ಕೋತೀವಿ. ಅಕಸ್ಮಾತ್ ನಾವು ಸೋತ್ರು ಕೂಡ ರಾಕಿನ ಅವನ ಹತ್ರ ಹೋಗಕ್ ಬಿಡಲ್ಲ, ನಾವೇ ಇಟ್ಕೋತೀವಿ. ಓಕೆ? ಒಪ್ಗೆ ಇದೆ. ನಮ್ ಪೈಲ್ವಾನು ಯಾವುದೇ ಚಾಲೆಂಜ್ ಬಂದ್ರು ಒಪ್ಕೊಳ್ತಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ. ಮೋಟು, ನಂಗನ್ಸುತ್ತೆ ನೀನು ಕುಸ್ತಿ ಮಾಡೋದ್ ಬಿಡ್ಬೇಕು ಅಂತ. ನನ್ ಮಾಲೀಕರು ತುಂಬಾನೇ ಖತರ್ನಾಕು. ಅಯ್ಯೋ, ನಾವ್ ಅವ್ರಿಗಿಂತ ಡೇಂಜರಸ್. ನೀವ್ ನಮ್ ಬಗ್ಗೆ ಚಿಂತೆ ಮಾಡ್ಬೇಡಪ್ಪ. ಓಕೆ, ಇಬ್ರು ಪೈಲ್ವಾನ್ ಹುಷಾರಾಗಿ ಕೇಳಿ, ಯಾರು ಚೀಟಿಂಗ್ ಮಾಡಬಾರ್ದು. ಓಕೆ, ತಿಳಿತಾವ್? ಅಯ್ಯೋ, ಸ್ವಲ್ಪ ನಿಂತ್ಕೊಳ್ಳಿ ಸ್ವಾಮಿ. ಮೊದ್ಲು ನಮ್ ಪೈಲ್ವಾನ್ ಬರ್ಲಿ. ಏನ, ನೀನ್ ಪೈಲ್ವಾನ್ ಅಲ್ವಾ? ಹಾಗಾದ್ರೆ ಕಡ್ಡಿ ಪೈಲ್ವಾನ್ ಯಾರು? ಹೇಳಪ್ಪ, ಯಾರು ಅಂತ. ನಾನೇ ಆ ಪೈಲ್ವಾನ್. ಮೋಟು, ಬಾರ ಮನೆ ಕೊಡಬಿಡೋಣ. ರಾಕಿನ್ ಬೇಕಾದ್ರೆ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಕಣ. ಇಲ್ಲ ಪತ್ಲು, ಇವತ್ತಿನ ಫೈಟ್ ಗುಡ್ ಅಂಡ್ ಬ್ಯಾಡ್ ನಡುವೆ. ನಾವು ನಮ್ ರಾಕಿಗೆ ಅವನ ಸ್ಥಾನ ಕೊಡಿಸ್ಲೇಬೇಕು. ನಾವು ಓಡೋಗೋದಿಲ್ಲ ನೋಡು. ಈಗ ನೀನೇ ನನ್ನ ಮೇಲೆ ಚಾಲೆಂಜ್ ಮಾಡಿರೋದು. ಬಾ, ಫೈಟ್ ಮಾಡೋಣ. ಫಸ್ಟ್ ಆಫ್ ಆಲ್, ನೀನು ಕಡ್ಡಿ ಪೈಲ್ವಾನ್ ಅಂತ ಹೆಸರು ಇಟ್ಕೊಂಡ್ಬಿಟ್ಟು ಎಲ್ರನ್ನೂ ದಡ್ರನಾಗ್ ಮಾಡ್ತಿದ್ಯಲ್ಲಪ್ಪ. ಮತ್ತೆ ಜನಕ್ಕೆ ನೀನು ಕಡ್ಡಿ ಅಂತ ಭ್ರಮೆ ಹುಡ್ಸ್ಬಿಟ್ಟು ಚಾಲೆಂಜ್ ಮಾಡಿದಕ್ಕೆ ಒಪ್ಪಿಸ್ಬಿಡ್ತೀಯ. ಅಷ್ಟೇ ಅಲ್ಲ, ರಾಕಿನ ಅವನ್ ಬ್ರದರ್ಸ್ ಇಂದ ದೂರ ಮಾಡ್ಬಿಟ್ಟಿದೀಯ. ಯಾಕೆ ಅವ್ನಿಗೆ ಹುಷಾರಿಲ್ಲ ಅಂತಾನ? ಹೇಳಪ್ಪ ಪೈಲ್ವಾನು. ಮಾತು ಕಡಿಮೆ ಮಾಡು, ಕುಸ್ತಿ ಮಾಡು. ಓಕೆ, ಫೈಟ್. ಇವತ್ತು ಮೋಟುಗೂ ನನಗೂ ಮಧ್ಯೆ ಯಾರು ಬರೋ ಆಗಿಲ್ಲ. ಅಯ್ಯಪ್ಪ, ಅಬ್ಬ, ನಾನಲ್ಲ ಮೋಟು. ಅಯ್ಯೋಯ್ಯೋ, ಏನ್ ಕತೆ ಅಬ್ಬ. ಅವ್ವ. ಮೋಟು, 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 ಮೋಟು. ಹೇ, ಹೇ, ಮೋಟು. ಅಯ್ಯೋ. ಶಭಾಷ್ ಮೋಟು. ಮೋಟು, 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 ಮೋಟು. ಇವತ್ ನಾನು ನಿನ್ನ ಪರ್ಮನೆಂಟ್ ಆಗಿ ಮೇಲ್ ಕಳಿಸ್ಬಿಡ್ತೀನಿ. ಮೋಟು, ತಗೊಳ್ಳೋ, ಈ ಸಮೋಸ ತಿಂದು ಶುರು ಹಚ್ಕೊಳ್ಳೋ. ಇಲ್ಲ ಪತ್ಲು, ಇವತ್ ನಾನ್ ಸಮೋಸ ತಿನ್ನಲ್ಲ. ಇವತ್ ಗುಡ್ ಅಂಡ್ ಬ್ಯಾಡ್ ನಡುವೆ ಯುದ್ಧ ನಡೀತಾ ಇದೆ. ಮತ್ ನಾನ್ ಸರಿಯಾಗಿ ಫೈಟ್ ಮಾಡ್ತೀನಿ ಕಣಪ್ಪ. ಇನ್ನೂ ಫಾಸ್ಟ್ ಆಗಿ. ಅಯ್ಯೋ, ಇಷ್ಟದ ನಿನ್ ಶಕ್ತಿ ಪುಟ್ಕೋಸೆ. ಸಾಕಾಯ್ತು. ಅಯ್ಯಪ್ಪ. ಏಯ್. ಹೇ, ನನ್
ಮೋಟು ಗೆದ್ದ ನನ್ ಮೋಟು ಗೆದ್ದ ಓಕೆ ಮೋಟು ಗೆದ್ಬಿಟ್ಟ. ಮೋಟು ನೀನ್ ತುಂಬಾ ಶಕ್ತಿಶಾಲಿ. ನೀನ್ ಕರೆಕ್ಟ್ ಆಗಿ ಹೇಳಿದೆ. ಇದು ಧರ್ಮ ಅಧರ್ಮದ ನಡುವೆ ನಡೆಯೋ ಯುದ್ಧ ಅಂತ. ಜಯ ಯಾವಾಗಲೂ ಧರ್ಮದ ಕಡೆನೇ ಇರುತ್ತೆ. ಇನ್ನು ಮುಂದೆ ನಾನು ರಾಕಿನ ಅವ್ರ ಸಹೋದರರ ಜೊತೆನೇ ಇರೋದಕ್ಕೆ ಬಿಡ್ತೀನಿ. ಥ್ಯಾಂಕ್ ಯು ಗಟ್ಟಿ ಪೈಲ್ವಾನ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೋಟು ಪತ್ಲು. ನಿಮ್ಮಂತ ಗೆಳೆಯರು ಎಲ್ರಿಗೂ ಸಿಗ್ಬೇಕು. ಓ ಮೈ ಗಾಡ್, ಇದೇನ್ ಮಾಡ್ಬಿಟ್ರಿ ಡಾಕ್ಟ್ರೆ ನೀವು ನಿಮ್ ಪ್ರಯೋಗಗಳಲ್ಲಿ ಮುಳುಗ್ಬಿಡ್ತೀರಾ ಅಂತಂದ್ರೆ ಕೆಲವು ಸಾರಿ ನಿಮಗೆ ಕಣ್ಣೇ ಕಾಣಿಸೋದಿಲ್ಲ. ಏನಪ್ಪ? ಕ್ಷಮ್ಸಪ್ಪ, ಗೊತ್ತಿಲ್ಲದೆ ಆಗೋಯ್ತು. ಡಾಕ್ಟ್ರಣ್ಣ ಬಹುಶಃ ದೊಡ್ಡಣ್ಣ ಒಳಗಿರ್ಬೋದು ಅಂತ ಕಾಣುತ್ತೆ. ಏನ್ ಕೆಲ್ಸನ ಏನೋ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಏನೋ ಚೇರ್ ಮೇಲೆ ಏನೋ ಇಟ್ಬಿಟ್ಟಿದ್ದಾರೆ. ಅಯ್ಯಪ್ಪ, ನನ್ ಸೊಂಟದ ಬಳ ಮುರಿದ್ಬಿಟ್ರಲ್ಲಪ್ಪ. ದೊಡ್ಡಣ್ಣ. ಮೋಟು ಪತ್ಲು, ಏನ್ ಮಾಡ್ತಿದ್ದೀರಪ್ಪ ನೀವಿಲ್ಲಿ? ಅಯ್ಯಯ್ಯೋ ನನ್ ಕಾಲು. ಹೇಳ್ರಪ್ಪ, ನನ್ನ ಜೀವದ ಗೆಳೆಯರ ಏನಾಗ್ಬೇಕು? ಬೇಗ ಹೇಳ್ರಪ್ಪ. ದೊಡ್ಡಣ್ಣ, ನಾವು ನಿಮ್ಮ ಹತ್ರ ಕೆಲಸ ಕೇಳೋದಕ್ಕೆ ಬಂದ್ವಿ. ನಮಗ್ ಕರೆಂಟ್ ಹೋದ್ರು ಸಹ ವರ್ಕ್ ಆಗುವಂತ ಯಾವ್ದಾದ್ರು ಟಿವಿ ಕೊಡಿ. ಕ್ರಿಕೆಟ್ ನೋಡ್ಬೇಕು, ಅದರಲ್ಲಿ ಪಿಕ್ಚರ್ ಕ್ಲೀನ್ ಆಗಿ ಕಾಣಿಸ್ಬೇಕು. ಓಕೆನಾ? ನನ್ನ ಗೆಳೆಯ ತಗೊಳಪ್ಪ. ನನ್ನ ಹತ್ರ ಬ್ಯಾಟ್ರಿನಲ್ಲಿ ಓಡೋ ಟಿವಿ ಇದೆ. ಇದ್ರ ಆಂಟೆನಾದಲ್ಲಿ ಎಷ್ಟು ದೊಡ್ಡ ವೈರ್ ಇದೆ ಅಂದ್ರೆ ಕ್ಲಿಯರೆನ್ಸ್ ಬರೋವರೆಗೂ ಈ ಆಂಟೆನ ಮೇಲ್ ತಗೊಂಡೋಗ್ತಾ ಇರ್ಬೋದಪ್ಪ. ನೀನ್ ಎಳ್ಕೊಂಡು ಹೋದಷ್ಟು ವೈರ್ ಉದ್ದ ಆಗ್ತಾನೆ ಇರುತ್ತಪ್ಪ. ಎಲ್ಲೋ ಸುಟ್ಟಿದ ವಾಸನೆ ಬರ್ತಾ ಇದೆಯಲ್ಲಪ್ಪ. ವಾ ಡಾಕ್ಟರ್ ಮುಸ್ವಾಮಿ, ಏನ್ ಕ್ಲಾರಿಟಿ ಇದೆ. ಅವ ದೊಡ್ಡಣ್ಣ, ಸಖತ್ತಾಗಿದೆ ಇದು. ಹೋಗಿ ಹೋಗಿ ಕೆಳಗಡೆ ಹೋಗಿ ಮ್ಯಾಚ್ ನೋಡ್ಕೊಳ್ಳಿ. ನಿಮ್ ಬುದ್ಧಿ ನಮ್ಮ ಮಕ್ಳಿಗೂ ಬರ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಟಿವಿ ತಗೊಂಬಂದ್ರೆ ಎಲ್ಲಿಂದ ತರೋದ್ ನಾವು? ಮೋಟು ಟಿವಿ ಹುಷಾರು ಕಣೋ, ಅದು ಹೊಡೆದೋಗ್ಬಾರ್ದು. ಆಯ್ತು ಕಣೋ. ಅಯ್ಯೋ ಇಲ್ಲ. ಅಯ್ಯೋ ಓ, ಸರಿಯಾಗಿ ಟ್ರಕ್ ಓಡಿಸೋದಕ್ಕೆ ಬರಲ್ಲ ಇವನಿಗೆ. ಏ, ಸರಿಯಾಗಿ ನೋಡ್ಕೊಂಡು ಓಡಿಸಪ್ಪ. ಟಿವಿ ನೋಡ್ತಾ ಇದೀವಿ ನಾವು. ಅರೇ ಇದೇನಣ್ಣಂದ್ರೆ ಇಲ್ಲಿಂದ ಹೀಗ್ ಬಂದ್ ಬೀಳ್ತಿದ್ರೆ ಅಂಗಡಿ ಒಳಗ ಮೋಟಾರು ಕಾರು ಯಾವ್ದಿಲ್ಲ. ಮತ್ ಹ್ಯಾಂಗ್ ಇಲ್ಲಿ ಬಂದ್ ಬಿದ್ರಿ ನೀವೆಲ್ಲ? ಚಾಯಣ್ಣ, ಬೇಗ ಬೇಗ ಬಿಸಿ ಬಿಸಿ ಸಮೋಸ ಮತ್ತೆ ಟೀ ಕೊಡು. ನಾವು ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು ಇವತ್ತು. ಅಯ್ಯೋ ಈಗ ಬಂದೇನು? ಇದೇನ್ ಮಾಡ್ತಿದ್ಯಪ್ಪ ನೀನು? ನಿಂತ್ಕೊಳಪ್ಪ, ಬೇಗ ಆಟನ ತೆಗೆದ್ಬಿಡಪ್ಪ. ಅದೇನಾದ್ರು ಕಟ್ಟಾಗ್ಬಿಟ್ರೆ ನೀನೇನು ನೋಡೋದಕ್ಕೆ ಆಗೋದಿಲ್ಲಪ್ಪ. ಅಯ್ಯೋ, ಇವರು ನನ್ನ ಫೈರ್ ಎಂಜಿನ್ ಮೇಲೆ ಹತ್ಬಿಟ್ಟು ಏನೋ ಆಟ ಆಡ್ತಾ ಇದ್ದಾರ. ಇವ್ರಿಗೂ ನಾನು ಸರಿಯಾದ ಪಾಠ ಕಲಿಸ್ತೀನಿ. ಜೀವನದಲ್ಲಿ ಇನ್ನೊಂದು ಸರಿ ನನ್ನ ಗಾಡಿ ಮೇಲೆ ಹತ್ತಲೇ ಬರ್ದವರು. ಇನ್ನೊಂದ್ಸರಿ ಬನ್ನಿ ನನ್ನ ಟ್ರಕ್ ಮೇಲೆ. ಈಗ ಬಂತಲ್ವಾ ಮಜಾ? ವಾ ಏನ್ ಚೆನ್ನಾಗಿ ಕಾಡ್ತಿದ್ಯೋ, ಎಂತ ಕ್ಲಾರಿಟಿ. ನಾವು ಬರೀ ಇಲ್ಲಿಂದಾನೆ ಮ್ಯಾಚ್ ನೋಡೋಣ. ಇವ್ರ್ಯಾಕೆ ತಿರುಚ್ಕೊಳ್ತಾನೆ ಇಲ್ಲ? ಈಗ ಇವ್ರಿಗೆ ಇನ್ನೊಂದು ಮಜಾ ತೋರಿಸ್ತೀನಿ. ಇವತ್ತ ಗಾಡಿಗೆ ನನ್ ಮೇಲೆ ಯಾಕೆ ಇಷ್ಟೊಂದು ಹೆವಿ ಇಲ್ಲವು?
ಮೋಟು ಪತ್ಲು ಡಾಕ್ಟ್ರು ಎಲ್ರು ನನ್ ಮನೆಗೆ ಗೆಸ್ಟ್ ಆಗಿ ಬಂದ್ಬಿಟ್ಟಿದಾರಲ್ಲಪ್ಪ. ದಡಿಯಾ ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಕವಿತೆ ಎಲ್ಲ ಹೇಳ್ದ ದಡಿಯಾ, ಗೆಸ್ಟ್ ಚೆನ್ನಾಗಿ ನೋಡ್ಕೊಳ್ರು. ಸ್ನೇಹಿತರೆ, ನೀವೇನ್ ತಗೊಳ್ತೀರಾ? ತಣ್ಣಗಿರೋದು ಇಲ್ಲ ಬಿಸಿಗಿರೋದು? ಅಂದ್ರೆ ಕೂಲ್ ಡ್ರಿಂಕ್ಸು ಕಾಫಿನೋ? ನನ್ ಮಾತಿನ ಅರ್ಥ ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಚೆಚ್ಚರಿ ತಕೊಂಡ್ರು. ದಡಿಯೋ ಚೆಚ್ಚರು ಅವನ. ನಾವು ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಆಗ್ತಿಲ್ವಲ್ಲ. ಸಾರಿ ನೀವೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರೋ ಹಾಗಿದ್ರೆ ನೋಡ್ಕೊಳ್ಳಿ. ಆದ್ರೆ ನನ್ನ ಹತ್ರ ಟಿವಿನೂ ಇಲ್ಲ, ಎಲೆಕ್ಟ್ರಿಸಿಟಿನೂ ಇಲ್ಲಲ್ಲ. ಗೆಳೆಯ, ನಮ್ಮ ಹತ್ರ ಎಲ್ಲ ಇದೆಯಪ್ಪ. ನಮ್ ಬರೀ ಕೂತ್ಕೊಂಡು ಟಿವಿ ನೋಡಕ್ಕೆ ಅವಕಾಶ ಮಾಡ್ಕೊಟ್ರೆ ಸಾಕು. ಹಾಗಾದ್ರೆ ಎಲ್ಲ ಕೂತ್ಕೊಂಡು ಮ್ಯಾಚ್ ನೋಡ್ಕೊಳ್ಳಿ. ನನಗೂ ಮ್ಯಾಚ್ ನೋಡೋದಿಕ್ಕೆ ತುಂಬಾ ಇಷ್ಟನೇ. ನಂಬರ್ 1, ನಂಬರ್ 2 ಗೆಸ್ಟ್ ನ ಚೆನ್ನಾಗಿ ವಿಚಾರಿಸ್ಕೊಳ್ರಪ್ಪ. ಅಯ್ಯೋ ಅಯ್ಯೋ ಮೊಟ್ಟೆ ಕೊಡ್ದಿರೋ ಕೋಳಿಗಳ, ಗೂಬೆ ತರ ಕಂಡಿರೋ ಕಮಂಗಿಗಳ, ಚೆಚ್ಚರು ಅಂದಾಗ ಚೆಚ್ಚಲಿಲ್ಲ, ನೋಡ್ಕೊಳ್ರಿ ಅಂದಾಗ ಹಿಂಗೆಲ್ಲ ಮಾಡ್ತಿದ್ರಲ್ರೋ ಕಮಂಗಿಗಳ. ಹೋಗಿ ಒಳ್ಳೊಳ್ಳೆ ಫುಡ್ಗಳು ತಗೊಂಡ್ಬಂಡ್ರು. ಇವ್ರು ನಮ್ಗೆ ಎಷ್ಟ್ಕೊಳು, ಚೆನ್ನಾಗಿ ತಿನ್ಲ ಅರ್ಗಿಸ್ಕೊಳ್ಳಿ ಹೋಗ್ರ. ಅಜ್ಜ, ನೀನ್ ಈ ಆಂಟೆನ ಎಷ್ಟು ಮೇಲಾಗುತ್ತೋ ಅಷ್ಟು ಮೇಲೆ ತಗೊಂಡೋಗಿರ್ತೀನಪ್ಪ. ಆಗ ಟಿವಿ ತುಂಬಾ ಕ್ಲಾರಿಟಿಯಾಗಿ ಕಾಣುತ್ತೆ. ನನ್ನ ಪ್ರೀತಿ ಅಣ್ಣ. ಅರೇ ನೀ ನನ್ನ ಬ್ರೋ ಅನ್ಬಿಟ್ಯಾ, ನಿಜವಾಗ್ಲೂ ಸಹೋದರ ಅನ್ಬಿಟ್ಯಾ. ನೋಡ್ತಾ ಇರು, ನಾನ್ ನಿನ್ಗೋಸ್ಕರ ಈ ಆಂಟನ ಹೇಗ್ ಮೇಲಕ್ ಕಟ್ತೀನಿ ಅಂತ. ಹೋಗ್ ಮೇಲಕ್ ಕಟ್ ಬರ್ತೀನಿ. ನಾನು ಡಾನ್. ಈಗ ಆಂಟನ ಹೆಂಗ್ ಕಟ್ತೀನಿ ನೋಡ್ತೀನಿ ಎಲ್ರು. ಅರೇ ಸಾಕು ಜಾನಣ್ಣ, ಆಂಟನ ಅಲ್ಲೇ ಸೆಟ್ ಮಾಡು. ಮ್ಯಾಚು ಕ್ಲೀನ್ ಆಗಿ ಬರ್ತಾ ಇದೆ. ನೀನು ನನ್ನ ಅಣ್ಣ ಅನ್ಬಿಟ್ಟೇನಲ್ಲೇ ಮೋಟೋ. ಅರೇ ಜಾನಣ್ಣ, ನಿನ್ ಕಳ್ತನ ಗಿಳ್ತನ ಎಲ್ಲ ಬಿಟ್ಬಿಟ್ರೆ ನಾವು ಜೀವನ ಪೂರ್ತಿ ನಿನ್ನ ಅಣ್ಣ ಅಂತಾನೆ ಕರಿತಾ ಇರ್ತೀವಿ. ಏನಂದೆ? ಕಳ್ತನ ಬಿಟ್ಬಿಡ್ಲಾ? ನನ್ ಕೆಲ್ಸನೇ ಬಿಟ್ಬಿಡ್ಲಾ? ಜಾನ್ ದ ಡಾನ್ ಗೊತ್ತಾ? ಕಳ್ತನ ನನ್ ಕೆಲ್ಸ ಕಣ ಮೋಟೋ. ಜಾನ್ ನೀನ್ಯಾಕೋ ದೂರ ಇದೆಯಾ ಜಾನ್? ನಿನ್ನಿಂದ ನಾವಿಲ್ಲಿ ಹಾರಾಡ್ತಾ ಇರೋದು. ನೀನು ಬರ. ಯಾರು ಅಲ್ಲಾಡ್ಬೇಡಿ, ಅಲ್ಲೋಡಿ ಸಿಕ್ಸರ್ ಹೊಡಿತಾ ಇದಾರೆ. ಅಲ್ಲಾಡ್ಬೇಡಿ. ನೋಡಿದ್ರ ಸಿಕ್ಸರ್ ಹೊಡೆದ್ಬಿಟ್ಟ. ಹೆಂಗೋಯ್ತು ಮೇಲೆ ಅಲ್ವಾ? ಸಿಕ್ಸರ್ ಅಂತ ತೋರ್ಸ. ರಿಪ್ಲೈ ಬರುತ್ತೆ ನೋಡಿ, ಈಗ ರಿಪ್ಲೈ ಬರುತ್ತೆ. ಓಹೋ, ಈ ಆಡ್ ಮುಗಿಯೋ ತನಕ ನಾವ್ ಏನಾದ್ರು ತಿನ್ ಮುಗಿಸ್ಬೇಕಲ್ವಾ? ಏನಾದ್ರು ಇದೆಯಾ ತಿನ್ನಕ್ಕೆ? ಇಲ್ಲಿ ತಿನ್ನಕ್ಕೆ ಉಣ್ಣಕ್ಕೆ ಏನು ಸಿಗಾಕಿಲ್ಲಪ್ಪ. ನಾವು ಭೂಮಿಯಿಂದ 1000 ಅಡಿ ಮೇಲಿದ್ದೀವಿ. ನಮ್ಮ ಟೀ ಅಣ್ಣನೂ ಇಲ್ಲಪ್ಪ ಇಲ್ಲಿ. ಅರೆ ಟೀ ಅಣ್ಣ ಇಲ್ಲಂದ್ರೆ ಏನಂತ ಪತ್ಲು? ನಾವು ಗಗನ ಸಖಿಯರಿಂದ ಎಲ್ಲ ಎತ್ಕೊಂಬಂದ್ ತಿನ್ನೋಣ. ಹಲೋ ಹಲೋ, ಓಪನ್ ದ ಡೋರ್. ಎಕ್ಸ್ಕ್ಯೂಸ್ ಮೀ, 7 ಜನಕ್ಕೆ ತಿಂಡಿ ಕಾಫಿ ಏನಾದ್ರು ಇದೆಯಾ? ಬಿಸಿ ಬಿಸಿ ಸಮೋಸ ಇದ್ರೆ ಮೇಲ್ಗಡೆ ರೂಫ್ ಟಾಪ್ಗೆ ಕಳ್ಸ್ಬಿಡ್ತೀರವ? ಓಕೆ, ಕಾಯ್ತಾ ಇರ್ತೀವಿ. ಓಕೆ ಓಕೆ ಸರ್. ಥ್ಯಾಂಕ್ ಯು. ರೂಫ್ ಟಾಪ್ ಕ್ಯಾಪ್ಟನ್. ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ಯಾ? ರೂಫ್ ಟಾಪ್ ಇಂದ 7 ಜನಕ್ಕೆ ಟೀ ತಿಂಡಿ ಆರ್ಡರ್ ಬಂದಿದೆ. ಕೊಡೋದ್ ತಾನೆ, ಅದು ನನ್ನ ಯಾಕೆ ಕೇಳ್ತೀಯ? ರೂಫ್ ಟಾಪ್ ಸರ್, ರೂಫ್ ಟಾಪ್. ಅವರು ಪ್ಲೇನ್ ಮೇಲೆ ಕೂತಿದ್ದಾರೆ. ಏನ್ ಕಾಮಿಡಿ ಮಾಡ್ತೀಯ ನೀನು? ಹೋಗಿ ನಿನ್ ಕೆಲಸ ನೋಡ್ಕೋ ಹೋಗು. ನನಗ್ ತೊಂದರೆ ಕೊಡ್ಬೇಡ. ಓಕೆ? ಅರೆ ವಾ, ಏನ್ ಸಕ್ಕತ್ತಾಗಿ ಶಾಟ್ ಹೊಡೆದ್ಬಿಟ್ರು ಅಲ್ವಾ? ಸ್ನೇಹಿತರೆ, ಮೇಲ್ಗಡೆ ಕ್ರಿಕೆಟ್ ನಡೀತಾ ಇದೆ. ಬನ್ನಿ ಎಲ್ರು ಹೋಗಿ ನೋಡೋಣ. ಬನ್ನಿ.
ಚಾ ತಿಂಡಿ ಬೇಕಂತೆ. ಹೋಗ್ ಕೊಡು, ನಾನೇ ಹೋಗ್ ಬೇಡ ಅಂತ ಹೇಳಿದೀನಿ. ಇವತ್ ನೀನು ನಗೋ ಮೂಡಲ್ ಇದೀಯಾ, ಆದ್ರೆ ನಾನಿಲ್ಲ. ನನಗ್ ತೊಂದ್ರೆ ಕೊಡ್ಬೇಡ. ಹೋಗು, ಅವ್ರಿಗೇನ್ ಬೇಕೋ ಅದನ್ನೆಲ್ಲ ಕೊಡು. ಹೋಗು. ಎಲ್ರು ಎಲ್ಲೋದ್ರು? ಫ್ಲೈಟ್ ಫುಲ್ ಆಗಿತ್ತಲ್ಲ. ಸರ್ ಅವ್ರೆಲ್ಲ ರೂಫ್ ಟಾಪ್ ಅಲ್ಲಿ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ ಸರ್. ಇಲ್ಲ, ಇದ್ಯಾಕ್ ಸಾಧ್ಯ? ಒಂದು ನಿಮಿಷದಲ್ಲೆಲ್ಲ ಒಳಗಡೆ ಬರ್ಬೇಕು, ಇಲ್ಲಾಂದ್ರೆ ಫ್ಲೈಟ್ ನ ಉಲ್ಟಾ ಮಾಡ್ಬಿಡ್ತೀನಿ. ಎಲ್ಲ ತಪ್ಪಾದ ಬಿದ್ದೋಗ್ಬಿಡ್ತೀರಾ. ಅಯ್ಯೋ ಅಯ್ಯಯ್ಯೋ, ಯಾಕೋ ಮ್ಯಾಚ್ ಸ್ಟಾಪ್ ಆಗ್ಬಿಡ್ತು. ಅಲ್ಲಿ ನೋಡಿ, ಇದು ಯಾವ ತರ್ಲೆ ಇದು. ಅಯ್ಯೋ, ಯಾರೋ ಒಬ್ಬ ಸೆಂಟರ್ ಪಿಚ್ಚಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಹಿಂಗಾದ್ರೆ ಹೆಂಗ್ ಮ್ಯಾಚ್ ಆಡೋದು? ಅದು ನಾವೇ ಕಣ. ಯಾರು ನೀವು? ನಮ್ಮ ಮ್ಯಾಚ್ ನ ಹಾಳು ಮಾಡ್ಬಿಟ್ರಿ. ಇಲ್ಲ ಭಗವಂತ, ನಾವು ಮ್ಯಾಚ್ ನ ನೋಡ್ತಾ ಇದ್ದು ಇಲ್ಲಂಗ್ ಬಿತ್ತು ಅಂತಾನೆ ಗೊತ್ತಿಲ್ಲ. ಈಗೇನಪ್ಪ ಮಾಡೋದು ಭಗವಂತ? ಅಯ್ಯೋ, ನೋಡ್ತೀರಾ?